ಮುಂಜಾನೆ ಎದ್ದ ಬಾಳ ದಿನ ಆದ್ಮೇಲೆ ದೇವ್ರ ನೆನಪದು ಕಾಲ್ ಬಿದ್ದು ಸೀದಾ ಬಿಜಾಪುರಕ್ ಬರೋದ್ರಾಗ ಈ ಉಡಾ ಮನುಷ್ಯ ಸಿಕ್ಕ ಎಂದು ನೋಡ್ಲಾರ್ದಂಗ ಬಸ್ ಸ್ಟ್ಯಾಂಡ್ ನೋಡ್ಕೊಂತ ನಿಂತಿದ್ದ. ಹಂಗ ಶಾಸ್ತ್ರಿ ಮಾರ್ಕೆಟ್ ಒಳಗ್ ಹೋಗಿ ಏನ್ ಮಾಡಿ ಬಂದಿವ ಅನ್ನೋದು ನಮಗ ಗೊತ್ತಾಗ್ಲಿಲ್ಲ. ಹಂಗ ಬಂದ್ ಒಂದ್ ಬಕೆಟ್ ಮುಸುರ್ ನೀರ್ ಕುಡ್ದ ಬಾರಕಮಂದಾಗ ರೀಲ್ಸ್ ಮಾಡಿ ಬಾರಕಮಾಕ್ ಟಾಟಾ ಬೈ ಬೈ ಬರ್ತೀವಿ ಅಂದ್ವಿ. ಇನ್ನೇ ಬರ್ಬೇಡ್ರಿ ಆ ಕಡೆ ಹೋಗ್ಬಿಡ್ರಿ ಅಂದ್ಬಿಡ್ತು. ಅದ ಮನ್ಸಿಕೊಳಗ ಇನ್ನೊಂದ್ ಕೆಜಿ ಪೆಟ್ರೋಲ್ ಹಾಕಿ ಇಂಜನ್ ಸ್ಟಾರ್ಟ್ ಮಾಡಿದ್ನಿ. ಸ್ಟಾರ್ಟ್ ಮಾಡಕ್ ಹೋಗಿ ಇಂಜನ್ ಆಫ್ ಆಗ್ಬಿಟ್ಟೈತ್ ನೋಡ್ರಿ. ಅದಕ್ಕ ಮಕ್ಕೊಂದ್ ಎದ್ ನೋಡಿದ್ರ ಬಸ್ನ್ಯಾಗ ಹೊಂಟಿನಿ. ಯಾವ ಜಾಗದಾಗ ನನಗೂ ಗೊತ್ತಿಲ್ಲ. ಹಿಂದ್ ಕಾಣತೈತ್ ನೋಡ್ರಿ ಚಾರ್ಜರ್ ತೂತ. ಅದ್ರ ಕರೆಂಟ್ ಬರೋಲ್ತು. ಅದಕ್ಕ ನಾ ಅಷ್ಟೇ ಎಲ್ಲ ಚಾರ್ಜ್ ಇಲ್ದೆ ನನ್ ಫೋನ್ ಕೂಡ ನನ್ ಜೋಡಿ ಸ್ವಿಚ್ ಆಫ್ ಆಗಿ ಮಕ್ಕೊಂಡ್ಬಿಟ್ಟೈತಿ. ಅಲ್ಲಿ ಸೀದಾ ಮಂಗ್ಳೂರೊಳಗ್ ಬಂದ್ ನೋಡಿದ್ರಾಗ ಲಾಸ್ಟ್ ಟೈಮ್ ಬಂದಿದ್ವಲ್ರಿ ಇದ್ದ ಸೇಮ್ ಲೊಕೇಶನ್ ಬೂಂದೇಲ್ ಒಳಗದಿ. ಎಕ್ಸಾಮ್ ಒಳಗ್ ಕುಂತಾಗ ಬರೀ ಕಿಪ್ಪಿ ಕಿರ್ತ್ಯಾಕ ರವಿರಣ್ಣ ಇವ್ರನ್ಯಾಕ್ ಬಿಗ್ ಬಾಸ್ ಒಳಗ್ ಕರ್ಕೊಲಿಲ್ಲ ಅಂತ ಯೋಚನೆ ಮಾಡಿದ್ರಾಗ ಎಕ್ಸಾಮ್ ಟೈಮ್ ಮುಗಿದ್ ಬಿಟ್ಟಿತ್ತು. ನನ್ ಫೋನ್ ಚಾರ್ಜ್ ಎರಡು ಅಷ್ಟೇ ಉಳಿದಿತ್ತು. ಅದಕ್ಕ ಬಂದ್ ನನ್ ಫೋನಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸ್ಬಿಟ್ಟಿನಿ. ಅಲ್ಲಿ ಬಂದ್ಮೇಲೆ ಹಲ್ಕಿಸ್ಕೊಂಡ್ ಕುಂತಿದ್ದೆ. ಅದ್ರ ಆಟೋ ಅಣ್ಣ ನೋಡಿ ಎಲ್ಲೋ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೊಂಟಾನ. ಎಲ್ಲಿ ಹೊಂಟಾನ ಅಂತೇಳಿ ಪಾರ್ಟ್ ಒಳಗ್ ನೋಡ್ಬಿಡ್ರಿ. ಇಲ್ಲಂತೂ ಪಿಕಿ ಒಬ್ಬನೇ ಆಗಿನ್ ಮಂಗ್ಳೂರೊಳಗೆ ಏನ್ ಮಾಡ್ಬೇಕಂತ ಟೈಮ್ ಪಾಸ್ ಆಗಲ್ತು. ಎಲ್ಲೆಲ್ಲ ಅಡ್ಡಾಡತ್ತೀನಿ ಏನೇನ್ ಮಾಡತ್ತೀನಿ ಅಂತಂದ ನೆಕ್ಸ್ಟ್ ಲಾಗ್ ಒಳಗ್ ಹಾಕಿರ್ತೀನಿ. ಹಂಗ ಇನ್ನ ನನ್ 30K ಕಂಪ್ಲೀಟ್ ಆಗಿಲ್ಲ. ಆದ್ರೆ ಆಲ್ರೆಡಿ ಕಂಪ್ಲೀಟ್ ಆಗಿರ್ತೈತೆ ಅನ್ಕೋತೀನಿ. ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಾಗ 30K ಕಂಪ್ಲೀಟ್ ಆಗಿರ್ತೈತೆ. ಸೊ ಅದಕ್ಕೆ 30K ಕಂಪ್ಲೀಟ್ ಮಾಡಿದಕ್ಕೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೃದಯದ ಒಳಗಿಂದ ಹೊರಗಿಂದ ಕೂಡ್ಸೆ ಥ್ಯಾಂಕ್ಸ್. ಆಗ ಲಾಸ್ಟ್ ಲಾಗ್ ಒಳಗೆ ಲಾಗ್ ಮಾಡೋದ ಬಿಡೋದು ಅದನ್ನು ಕೇಳಿದೆ. ಅದಕ್ಕೂ ಸಿಕ್ಕಾಪಟ್ಟೆ ಪಾಸಿಟಿವ್ ಕಮೆಂಟ್ಸ್ ಹಾಕಿರಿ. ಅದಕ್ಕೂ ಸಿಕ್ಕಾಪಟ್ಟೆ ಥ್ಯಾಂಕ್ಸ್.